ಐತ್ಲ ಹಂಗ ಸ್ವಲ್ಪ ಜಾಸ್ತಿ ಗಾಡಿ ಕಿತ್ತಲ್ಲ ನೋಡ್ರಿಗ ಈ ರೇಂಜಿಗೆ ಅದಾವು. ಇಂಥಲ್ಲಿ ಸ್ಪೋರ್ಟ್ಸ್ ಗಾಡಿ ಹೆಂಗೆ ಹಿಡಿತಾವೆ ಹೇಳ್ರಿ. ರೋಡ್ ನೋಡ್ರಿ ಹೆಂಗದ ನಮ್ಮ ಹೇ ಮನುಷ್ಯದ ಓಡಿಕೊಳ್ಳೋದು. ಆಫ್ ರೋಡಿಂಗ್ ಇಲ್ಲೇ ಶುರು ಮಾಡಿಬಿಟ್ಟು ನೋಡ್ರಿ. ಸ್ವಲ್ಪ ಸಿಕ್ಕೈತೆ ಜಾಗ ಹತ್ಬಿಟ್ಟಿನಿ. ಜಲ್ದಿ ಒಂದು ಹೋಗ್ಬೇಕು ಸರ್ವಿಸಿಂಗಿಗೆ. ಜಲ್ದಿ ಬಾತಂದ್ರೆ ಅವರು ಮತ್ತೆ ಇವತ್ತು ಮೊದಲೇ ಯುಗಾದಿ ಒಂದು ಐತಿ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರೂ ಖುಷಿಯಿಂದ ಬೇವು ಬೆಲ್ಲ ತಿನ್ನಿರಿ, ಆರಾಮಿರ್ರಿ. ಎಲ್ಲರೂ ನಿಮ್ಮ ಆರೋಗ್ಯ ಕಾಪಾಡ್ಕೊಡ್ರಿ. ನಮ್ಮ ಸೊ ಇವು ಸ್ವಲ್ಪ ಪೆಟ್ರೋಲ್ ಫ್ಯೂಲ್ ಮಾಡ್ಕೊಂಡು ಮತ್ತೆ ಬಿಟ್ಟು ಬಿಡೋಣ. ಹೇಳೋ ಹುಲಿ. ಸೊ ಪೆಟ್ರೋಲ್ ಹಾಕೊಂಡು ಶಿವ ಮತ್ತೆ ರೀ ನಿಮಿಷ ಪೆಟ್ರೋಲ್ ಹಾಕೊಂಡು ಶಿವ ಮತ್ತೆ ಡೈರೆಕ್ಟ್ ರೈಡ್ ಹೋಮ್. ಸ್ವಲ್ಪ ವೇಟ್ ಮಾಡಿರಿ, ಪೆಟ್ರೋಲ್ ಹಾಕ್ಸ್ಕೊಂಡು ಸಿಗುತ್ತೆ ಅಂತ 2 ಸೆಕೆಂಡ್. ಸೊ ಫ್ಯಾಮಿಲಿ ಆಗಲೇ ವೆಲ್ಕಮ್ ಮಾಡಿದ್ದಿಲ್ಲ ಯಾರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಒಂದು ಸ್ಮಾಲ್ ರೈಡ್ ಹೊಂಟಿದ್ದೆ, ರೈಡು ಆಗುತ್ತೆ ಮತ್ತು ಬೈಕ್ ಸರ್ವಿಸ್ ಆಗುತ್ತೆ, ಎರಡು ಕೂಡ ಅಂತ ಹೊಂಟಿದ್ದೆ. ಸೊ ಬಿಜಾಪುರ ಯಾಕಂದ್ರೆ ಶೋರೂಮ್ಗೆ ಸ್ವಲ್ಪ ಜಲ್ದಿ ಬಾತಂದಾರೆ, ಜಲ್ದಿ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ವಾಪಸ್ ಬರುವಂತ ಸ್ಮಾಲ್ ರೈಡ್. ಸೊ ಫ್ಯಾಮಿಲಿ ಇಲ್ಲಿ ನಡಗೊಂದಾಗ ಸರ್ವಿಸ್ ಮಾಡಿಸ್ಬೇಕಂತ ಮಾಡಿದೆ. ಅಂದ್ರೆ ಫಸ್ಟ್ ಸರ್ವಿಸ್ ಇಲ್ಲಿ ಮಾಡಿಸಿದ್ದೆ ಕರೆ, ಆದ್ರೆ ಅವ್ರ ಮಾಲಕ ಶೋರೂಮ್ ಮಾಲಕ ಇನ್ನು ಮಾಡ್ಸೋಕೆ ಹೋಗ್ಬೇಡ್ರಿ ಬಿಜಾಪುರ್ಗೆ ಮಾಡಿಸಿ ಅಂತ ಹೇಳಂತಾನೆ ಒಳ್ಳೆ ಮಳೆ. ಅದು ಎದಕ್ಕೆ ಅನ್ನೋತನ ಗೊತ್ತಾಯ್ತಿಲ್ಲ. ಆದ್ರೆ ಮೇಸ್ತ್ರಿ ಅಂತಾರೆ ಬಿಜಾಪುರ್ಗೆ ಹೋಗ್ರಿ ಸುಮ್ಮನೆ ಕಿರಿಕಿರಿ ಹಾಕಿಲ್ಲಿ ಹಂಗೆ ತನಂತಾರೆ. ಹೊಂಟೀನಿ ಮೇಸ್ತ್ರಿ ಅಂದ್ರೆ ಫ್ರೆಂಡ್ಸ್ ಆಗಿಬಿಟ್ಟಾರ ಅವ್ರ ಮಾತು ಕೇಳಿ ಹೊಂಟಿದ್ದೆ. ಇಲ್ಲ ನಾನು ಹೊಕ್ಕಿದ್ದಿಲ್ಲ, ನಾನು ಬೈಕ್ ತಂದಿದ್ದೆ. ನಾವು ಇಲ್ಲಿ ಇದ್ರೆ ನಡುಗುಂದಿ ಶೋರೂಮ್ ಈಗ ಹೊಂಟಿದ್ದು ಬಿಜಾಪುರ ಶೋರೂಮ್. ಹೆಂಗೆ ರೀ ಏನೋ ಮ್ಯಾಜಿಕ್ ಇಲ್ಲ ಒಟ್ಟೆ ಹೋಗುವಂತಾರೆ ಹೊಂಟೇವಿ ನಾವು. ಈ ಥರ ಇದ್ದು ಅಂದ್ರೆ ಹೆಂಗೆ ಹೋಗ್ಬೇಕು ಹೇಳ್ರಿ. ಸೊ ಫ್ಯಾಮಿಲಿ ನಿಮ್ಗೆ ಇನ್ನೊಂದು ಮಾತು ಹೇಳಬೇಕಿತ್ತ. ಈ ಗಾಡಿಯಿಂದ ನನಗೆ ಇಷ್ಟ ಆಗಿದೆ ಹೆಂಗೆ ಗೊತ್ತ್ರಿ, ಇದು ಮೈಲೇಜ್ ಒಂದು ಮತ್ತು ಇದು ಆಫ್ ರೋಡಿಂಗ್ ಗಾಡಿ ಒಂದು ಆಗುತ್ತಲ್ಲ ಇದು. ಮತ್ತು ನಮ್ಮ ರೋಡಿಗೆ ಭಾರಿ ಹೋಗ್ಬೋದು ಗಾಡಿ. ಯಾಕೆ ಸ್ವಲ್ಪ ತ್ಯಾಗ್ ಹೇಳ್ತೇವ್ರು ಭಾಳ ಅದ ಇಲ್ಲಿ. ಈ ಸ್ಪೋರ್ಟ್ಸ್ ಗಾಡಿಗಳು ಜಾಸ್ತಿ ನಡೆಯಂಗಿಲ್ಲ, ಯಾಕಂದ್ರೆ ಅಂತ ತ್ಯಾಗ್ ಹೇಳ್ತೇವ್ರೆ ತ್ಯಾಗ್ ಏರ್ ಭಾಳ ಇದಾವೆ. ಹಂಗಾಗಿ ಸ್ವಲ್ಪ ಜಾಸ್ತಿ ನಡೆಯಲ್ಲ ಸ್ಪೋರ್ಟ್ಸ್ ಗಾಡಿಗಳು. ಸೊ ಹಂಗಾಗಿ ಆಫ್ ರೋಡಿಂಗ್ ಗಾಡಿಗಳು ಅಂತಾರೆ ಬೆಸ್ಟ್ ರೀ ಇಲ್ಲಿ ನಮ್ಮ ರೋಡಿಗೆ. ಅಂದ್ರೆ ಇದು ಮೈಲೇಜ್ ಒಂದು ಚಲೋ ಅನ್ಸೈತೆ ನನಗೆ. ಈ ಗಾಡಿ ಒಳಗೆ ಮೈಲೇಜ್ ಭಾರಿ ಇಷ್ಟ ಆಗುತ್ತೆ. ನೀವು ಹೆಂಗೆ ಬೇಕಂತ ಚಾಚಾರ್ರಿ 46 ಕೂಡ ಆಯ್ತು ನನಗೆ. ಈಗ ನೀವು ಎಷ್ಟು ಬೇಕಾದ್ ನೋಡ್ರಿ 40 ಇದು 100 110 120 ಹುಡುಗ ಸತ್ಯಕ್ಕೆ ಅದು ಸಿಂಗಲ್ ಸೀಟ್ ಇರಬೇಕು. ಡಬಲ್ ಸೀಟ್ ಇದ್ರೆ ಮೈಲೇಜ್ ಕೊಡಲ್ಲ ಗಾಡಿಗಳು. ಯಾವ ಗಾಡಿಗಳು ಮೈಲೇಜ್ ಕೊಡಂಗಿಲ್ಲ ರೀ, ಯಾಕಂದ್ರೆ ಡಬಲ್ ಸೀಟ್ ಸ್ವಲ್ಪ ವೇಟ್ ಆಗುತ್ತೆ. ಹಿಂದೆ ಗಾಡಿ ರೇರ್ ವೀಲಿ ಸ್ವಲ್ಪ ಜಾಸ್ತಿ ವೇಟ್ ಬೀಳುತ್ತಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಗಾಡಿ ಕಿತ್ತಲ್ಲ ನೋಡ್ರಿಗ ಈ ರೇಂಜಿಗೆ ಅದಾವು. ಇಂಥಲ್ಲಿ ಸ್ಪೋರ್ಟ್ಸ್ ಗಾಡಿ ಹೆಂಗೆ ಹಿಡಿತಾವೆ ಹೇಳ್ರಿ. ರೋಡ್ ನೋಡ್ರಿ ಹೆಂಗದ ನಮ್ಮ ಹೇ ಮನುಷ್ಯದ ಓಡಿಕೊಳ್ಳೋದು. ಆಗ್ತೀನಲ್ಲ ಇಲ್ಲನಲ್ಲ ಅದು ನಂದು ಇನ್ನೊಂದು ಏನು ಪ್ರಾಬ್ಲಮ್ ಗೊತ್ತಿರಿ. ಇದ್ರೆ ಫಸ್ಟ್ ನಾವು ಗಾಡಿ ತೊಗೊಂಡು ಡಿಸ್ಅಡ್ವಾಂಟೇಜ್ ಏನಾಗಿದೆ ಗೊತ್ತ್ರಿ, ಇದು ತೊಗೊಂಡಾಗ ಅದು ಇಂಜಿನ್ ಹೆಡ್ ಒಳಗೆ ಇದು ಆಯಿಲ್ ಲೀಕ್ ಆಗತ್ತೆ ನನಗೆ. ಅದು ಭಾಳ ಅಂತ ಅನಿಸ್ತೀರಿ. ಅಂದ್ರೆ ಜಾಸ್ತಿ ಗಾಡಿ ಹೊಡೆದಾಕ ಮನಸ್ಸು ಬರತ್ತಿಲ್ಲ. ಅವಾಗ ನಾವು ಜಾಸ್ತಿ ರುಗಾಡ್ಬೇಕಂತಿರ್ತೇವೆ ಗಾಡಿ, ಅದು ಜಾಸ್ತಿ ಹೊಡ್ಯಾಕ ಮನಸ್ಸು ಬರ್ತೀರ ಹಂಗಿಲ್ಲ ನಮಗೆ ಆ ಟೈಮಿಗೆ. ಯಾಕಂದ್ರೆ ಅದು ಒಂಥರ ಆಯಿಲ್ ಲೀಕ್ ಆಗಿಬಿಡ್ತೈತಿ ರೀ. ಗಾಡಿ ಚಲೋ ಮಾಡಂಗಿಲ್ಲ ಅದು ಡ್ರಾಪ್ ಆಯಿಲ್ ಲೀಕ್ ಆಗ್ತಿರ್ತೈತಿ. ಅದೊಂದು ಕ್ಲಿಪ್ ಐತಿ, ಅದನ್ನು ಹಾಕ್ತೀನಿ ನೋಡ್ಕೊಂಬರ್ರಿ. ನೀವು ನೋಡ್ಕೊಂಬಂದಿಲ್ಲ ಅದಕ್ಕೆ ಹೇಳಿದ್ರೆ ಇದು ಏನು ಒಂಥರ ಇದು ಹೀರೋ ಸ್ಟೋರ್ಗವ್ರು ಅದು ಗಾಡಿ ಬಾರಿ ಕೊಡ್ತಾರೆ. ಇಲ್ಲ ನಲ್ಲ ಗಾಡಿ ಕೊಡ್ತಾಗೇನು ಏನು ಮಾತಿಲ್ಲ. ಆದ್ರೆ ಇವು ಏನು ಅವು ಇಂಜಿನ್ ಹೆಡ್ನಾಗ ಆಯಿಲ್ ಲೀಕ್ ಆಗಿರ್ತದಲ್ರಿ, ಅದೊಂದು ಹತ್ತ. ಮತ್ತು ಮುಂದೆ ರೇಡಿಯಮ್ ಒಂದು ಹತ್ತ, ಅದು ಮುಂದೆ ಮೆಡಗಾಡಿ ಮೇಲೆ ರೇಡಿಯಮ್ ಬರ್ತೀರಿ, ಅದಂತರ ವೈಟ್ ರೇಡಿಯಮ್ ಬರುತ್ತೆ. ಅದೊಂದು ಅದು ಸದ್ಯಗಳನ್ನ ಅದು ಹಳೆ ಅಡಿಸಿದು ಕೊಟ್ಬಿಟ್ಟಾರ. ಕಂಟಿನ್ಯೂ ಅದಕ್ಕಂಗ ಇಡಕ್ಕೆ ಬರಲ್ಲ. ನೋಡಿ ಮೇರಿ ಗೈಸ್ ನೋಡು. ಯಾಕಡೆ ಹೊಡಿತಾನ ಬರ್ರ ಜಲ್ದಿ ಬಿಡ್ತಾನೆ ಇಂಡಿಕೇಟ್ರಲ್ಲಿ ಶಾಂಟ್. ಅದ್ರ ರೀತಿ ಮಕ್ಕಳು ಇದು ದೊಡ್ಡ ಗಾಡಿಯವ್ರು ನೀವು ಹಿಂಗಂದ್ರೆ ಹೆಂಗೆ ಹೋಗಿ ಆ ಖಾಲಿ ಇಂಜನ್ ಹಾಕ್ರೆ ಮುಗಳ ಹೀಟ್ ಆತ, ಕಾಲು ಹಾಕಿ ತಗದ ಹೊಡ್ಯಾದೈತಿ. ಇವಾಗ ಇದೇನ್ರಿ ಇದು ಯಾವ ರೇಂಜಿಗೆ ಇತ್ತು ಇದ್ರ ಹಿಂಗೆ ಕಡೆ ಗಟ್ಟಿ ನಾನು ನೋಡುದು ಏನೈತೆ ಕಂಟಿನ್ಯೂ. ಅಪ್ಪ ಯಾವ ರೇಂಜಿಗೆ ಐತ್ರಿ ಇದು, ಏನಿತ್ತ ಕಂಟೈನರ್ ಒಳಗೆ ಏನಿತ್ತು ಯಾರಿಗೆ ಗೊತ್ತಿರೋದು. ದೊಡ್ಡದೈತಪ್ಪ ಕಂಟೈನರ್.
ಅದು ಎಷ್ಟು ಸ್ಲೋ ಇಳಿಸಾದ್ರೆ ಗೊತ್ತಿರಿ ಅದ್ರ ಟೈರ್ ಹಿಂಗೆ ಟೈರ್ ಇಟ್ಟಿದ್ರಿ ಅದ್ರಾಗ ಅಬ್ಬಾ ಏನಿತ್ತು ನಾ ಫುಲ್ ಸ್ಮೂತ್ ಇಳಿಸಾಯ್ತಿರಿ ಗಾಡಿ ಅದನ್ನು. ಇದು 120 ಸಣ್ಣ ಹೊಂಟೆ ಅಲ್ರಿ ವಿಂಡ್ ಬ್ಲಾಸ್ಟಿಗೆ. ವಿಂಡ್ ಬ್ಲಾಸ್ಟ್ ಭಾಳ ಐತಿ, ಗಾಳಿ ಉಂಟಾಗುತ್ತೆ ಗೊತ್ತಲ್ಲ. ವಿಂಡ್ ಬ್ಲಾಸ್ಟಿಗೆ ನನ್ನ ಮಾತು ಕೇಳಾಕತ್ತೈತೆ ಇಲ್ಲ ಗೊತ್ತಿಲ್ಲ ನಿಮ್ಗೆ, ಯಾಕಂದ್ರೆ ಇದು ಅಷ್ಟು ಇದು ಹೆವಿ ಕ್ವಾಲಿಟಿ ಹೆಲ್ಮೆಟ್ ಅಲ್ಲ ನಮ್ದು. ಸುಮ್ಮ ಒಂದು ಮೀಡಿಯಮ್ ಎಲ್ಲ ತೊಗೊಂಡಿನಿ. ಅವಾಗ ಫಸ್ಟ್ ಟೈಮ್ ತೊಗೊಂಡಿನ, ಅವಾಗ ಮೋಟೋ ಬ್ಲಾಸ್ಟ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಈ ಹೆಲ್ಮೆಟ್ ತೊಗೊಂಡಿದ್ದೆ. ಆದ್ರೆ ಅವಾಗ ನನ್ನ ಕಡೆ ಶೈನ್ ಬೇಕಿತ್ತು, ಅವಾಗ ಅದರಿಂದ ಮಾಡೀನಿ. ಇದು ವಿಡಿಯೋ ಬಿಡ್ಸ್ಕೊಂಡ್ಬಿಟ್ಟು ಇದು ವಿಡಿಯೋ ಇದ್ದಿದ್ದಲ್ಲ ಅದ್ರ ಶೈನ್ ಬೇಕಾಗಿದ್ದು ಅದಾವು ನೋಡ್ರಿ. ಅವು ಅಷ್ಟೇನು ಕಾಸು ಮಾಡಿಲ್ಲ ಅಂತ ನಾವು ಈಗ ಬೆಳೆಯಾಗತ್ತೆ. ಈಗ ವಿಡಿಯೋ ಮಾಡೋಕೆ ಚಲೋ ಮಾಡಿದಾರೆ. ಅದು ನಮ್ಗೆ ಅಷ್ಟು ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಅಷ್ಟು ನಾಲೆಜ್ ನಮ್ಮ ಬಗ್ಗೆ ಅದ್ರ ಬಗ್ಗೆ ಇಲ್ಲ. ಮಾಡೀನಿ ವಿಡಿಯೋ ಹೆಂಗಂದ್ರು ನೋಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಕ್ಬೇಕ. ನಂಗೆ ನಾನು ಫೋಟೋ ಬ್ಲಾಗಿಂಗ್ ಮಾಡ್ಬೇಕಂತ ಕಂಟಿನ್ಯೂ ಮಾಡ್ಬೇಕಂತೈತಿ. ಈಗ ನೋಡುವಂತೆ ನಿಮ್ಮ ಸಪೋರ್ಟ್ ಅದ ಜಾಸ್ತಿ ಬರ್ತಂದ್ರೆ ನಾವು ಇದಕ್ಕೆ ಪರ್ಮೆಂಟ್ ಕೊಡ್ಬೇಕಂತೈತಿ. ನಂದು ತಲೆಯಾಗ ಅದ್ರ ಏನಾಗುತ್ತೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ಬೇಕು ಇಟ್ಟರೆ ಅದು ಫ್ಯೂಚರ್ ಐತಿ ಇಲ್ಲನಲ್ಲ, ಅದು ಹೇಳಕ್ಕೆ ಬರಲ್ಲ ಯಾವ ಟೈಮ್ ಹೆಂಗಾಗುತ್ತೆ ಅನ್ನೋದು. ಮತ್ತು ಫ್ಯಾಮಿಲಿ ಗಾಡಿ ಹಾಕ ಜಡ್ಕ ಹೊಡೆದಂಗೆ ಮಾಡೋದೈತ್ರಿ. ಒಳ್ಳೆ ಮುಳಿಗ್ಯಾಕ ಫ್ಯೂಲ್ ಹಾಕ್ಸ್ಕೊಂಬಂದೀನಿ, ಜಡ್ಕ ಕುಡಿಯೈತಿ, ಬ್ಲಿಂಕ್ ಆಗೋದೈತಿ ಬಿಡು ಇಲ್ಲನಲ್ಲ. ಅದ ಇವತ್ತು ಹಾಕ್ಸ್ಕೊಂಬಂದಿರ್ತೀನಿ, ಮತ್ತು ಬ್ಲಿಂಕ್ ಹೊಡಿ ಜಡ್ಕ ಹೊಡೆದೈತಿ, ಅದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ. ಹೌದಾ ಹೈ ಸ್ಪೀಡ್ನಾಗ ಜಟಕ ಯಾಕೆ ಹೊಡ್ಯಾತಿ ಬೈ, ಜಡ್ಕ ಯಾಕೆ ಹೊಡ್ಯಾಕತ್ತಿ ಇದು ಹೇಳ ನನಗೆ. ಸುಮ್ಮನೆ ಜಡ್ಕ ಹೊಡಿದೈತಿ ಬಟ್ ನಂಗೆ ಎದಕ್ಕೆ ಹೊಡಿದೈತಿ ಗೊತ್ತಾಗ್ತಿಲ್ಲ. ಇದು ಗಾಡಿ ತೊಗೊಂಡ್ರೆ ನಂಗೆ ಇದೊಂದು ಡಿಸ್ಟರ್ಬೆನ್ಸ್ ಭಾಳ ಕಡ್ಸಾತ್ ಬಿಟ್ಟೈತ್ರಿ ಇದೊಂದು. ಹೋಗೋ ಮುಂಚೆ ಜಗಳ ಹೊಡಿಯೋದು ಬೇಕಬೇಕು ನಂಗೆ. ಪೆಟ್ರೋಲ್ ಖಾಲಿ ಆದ್ರೆ ಮನೆ ಆಗುತ್ತೆ, ಪೆಟ್ರೋಲ್ ಇರುತ್ತೆ ಗಾಡಿಯಾಗ, ಹಾಕ್ಸ್ಕೊಂಡ್ ಬಂದಿರ್ತೀನಿ, ಅದು ಬ್ಲಿಂಕ್ ಹೊಡಿತಿರ್ತದೆ. ಗೊತ್ತಾಯ್ತಿಲ್ಲ, ಬರೀ ಜಟ್ಕ ಹೊಡಿದೈತಿ ಸುಳ್ಳ ಒಂದು. ಹೆಂಗೆ ತಿರುಗಿಸ್ತಾನೋ ನನ್ನ ಗಾಡಿ, ಬರ್ರ ಹಿಂಗೆ ಹೊಡೆಬಿಟ್ಟ ಹಂಗೆ ಕಾಲ್. ಸೋಣ್ಯಾಗ ಬರ್ತ ನೋಡ್ರಿ ಇವ ನೋಡ್ಯಾವ ಹಂಗ ಈ ಥರ ಬಂದರೆ ಮಂದಿನ ಗಾಡಿ ಜಾಗ ಇಲ್ಲ ಅಲ್ಲಿ. ಹೋಗ್ತಾರೆ ಆಪೋಸಿಟ್ ರೋಡಿ ಬರ್ತಾರಪ್ಪ. ಏನು ಹೇಳ್ತೀರಿ? ಅದೇ ತಲೆ ಅವನು ಇದು ಏನು ಬೇಕಾದ್ರೆ ಆಗಲ್ಲ. ಒಟ್ಟು ನಾ ಒಳಗೆ ಹೋಗ್ತೀನಿ ಒಟ್ಟು ಇಷ್ಟ ಅನ್ನೋರು. ಜರುಗತ್ತಿ ಎಂಟ್ರೆನ್ಸ್ ಅಂಕ ನಾವು ಬಿಜಾಪುರ ಆಗೇವಿ. ಟೆಗ್ ಯಾರು ಇಂಜಿದ ಓಯಪ್ಪ ಆಗ ನೋಡ್ರಲ್ಲೇ ಇದು ಅಪ್ಪನ್ಕ ಬಿಜಾಪುರ ಬ್ರೋ. ತೋರ್ ಸಣ್ಣ ತೊಂಬ್ರಿ ಕಡೆ ದಬ್ಬಿಡ್ರಿ ನಿಮ್ಗೆ. ಈ ಬ್ಯಾಸಿಗೆ ಸ್ಟಾರ್ಟ್ ಏನು ಕ್ರಿಕೆಟ್ ಆಡೋದಿನ ಎಲ್ಲ ಕಡೆನೂ. ಕ್ರಿಕೆಟ್ ಪ್ರೇಮಿಗಳೇ ನಿಮ್ಮ ಬ್ಯಾತು ಇವನು ಹೆಂಗೆ ಬರ್ತಾನೆ ಬಸ್ ಬಿಡ್ಬಾ ಹಂಗೆ ಎದೆ ಮ್ಯಾಗ ನಾವು ದಬ್ಕೊಂಡು ಹೋಗ್ಬೇಕು ಕೊಟ್ರಿಗಿನ್ನು. ಬ್ರೋ ಈಗ ಯಾಕಡೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು? ಈಗ ಡೈರೆಕ್ಟ್ ಇದಕ್ಕೆ ಮತ್ತು ಶೋರೂಮ್ಗೆ ಹೋಗಿ ಸರ್ವಿಸಿಗೆ ಕೊಟ್ಟು ಸ್ವಲ್ಪ ಅಡ್ಡಾಡಕ್ಕೆ ಹೋಗು. ಅಡ್ಡಾಡಿ ಬಂದು ವಾಪಸ್ ಮಸ್ತ್ ಸಿಗ್ತಂತೆ.
ಇದು ಗಣಪತಿ ಚೌಕ. ಈ ಕಡೆಯಿಂದ ಲೆಫ್ಟ್ ಹೊಡೆದ್ರೆ ಡೈರೆಕ್ಟ್ ಶೋರೂಮ್. ನೋಡು ನಡಿ ಏನಾಗತ್ತಂತಾರ. ಗಾಡಿ ಭಾಳ ಅದಾವು, ಏನಾಗುತ್ತೋ ಇನ್ನು ಏನಿಲ್ಲೋ ಒಂದು ಗೊತ್ತಿಲ್ಲ. ಶೋರೂಮ್ ಬಂದು ನೋಡು. ಮತ್ತು ನಾನು ಗಾಡಿ ಚಲೋ ಮಾಡಂಗೆ ಬಂದ್ ಮಾಡಿಬಿಟ್ಟಿದೆ. ಏನತ್ತ ಬೈ ಗಾಡಿ ಸರ್ವಿಸಿಂಗ್ ಇತ್ತು 6:30 ರೀ. ಸೊ ಗಾಡಿ ಸರ್ವಿಸಿಂಗ್ ಅಂದ್ರೆ 6:30 ಹತ್ತು ಟೈಮ್ ಐತಿಲ್ಲಪ್ಪ. ಅದ ಎಷ್ಟೊತ್ತು ಆಯ್ತಾನ? 6:30 ಆಗತ್ತೆ ರೀ ಟೈಮ್. ಹಾಂ ರೀ ಎಕ್ಸ್ಪಲ್ಸ್ ನಿಮ್ಮ ದೋಸ್ತ ಒಳಗೆ. ಸೊ ಹೆಸರು ಬರ್ಸಿ ಸಿಗ್ನೆ ತಲೆ ತಕ್ಕ ವೇಟ್ ಮಾಡ್ರಿ ವಯಸ್ಸು. 6.5 hours later. ಫ್ಯಾಮಿಲಿ ಸರ್ವಿಸ್ ಎಲ್ಲ ಮುಗೀತ್ರಿ. ಈಗ ಸರ್ವಿಸ್ ಬಿಲ್ ಮೊಬೈಲ್ದಾಗ ಫುಟೇಜ್ ಐತಿ, ಮೊಬೈಲ್ದಾಗ ಹಾಕಿರ್ತೀನಿ. ಆಮೇಲೆ ಸೊ ಫ್ಯಾಮಿಲಿ ಸರ್ವಿಸ್ ಮಾಡಿದ್ರೆ ಸ್ವಲ್ಪ ಗಾಡಿ ಚಲೋ ಅನ್ಸಾಯ್ತಿ, ಭಾರಿ ಬೆಟ್ರ್ ಅನ್ಸಾಯ್ತು ಗಾಡಿ. ಸ್ವಲ್ಪ ಆದ್ರೆ ಸ್ವಲ್ಪ ಏನೋ ಇದು ಕಾರ್ಬನ್ದಾಗ ಇಶ್ಯೂ ಆಗೈತೆ. ಅದು ಆಗಲೇ ಪ್ಲಗ್ ಜರ್ಕೊಂಡು ಆಯ್ತಲ್ಲ. ಅದು ಕಾರ್ಬನ್ ಇದು ಪ್ಲಗ್ಗಿಗೆ ಕಾರ್ಬನ್ ನಿಂತತ್ತೆ ಏನದ. ಗಾಡಿ ತೊಳಿ ಮುಂಚೆ ಪ್ಲಗ್ ಅದು ಬಿಚ್ಚಿ ಅದು ಹಾಕ್ಬೇಕಪ್ಪ. ಮತ್ತು ಊದಿ ಅದು ವರ್ಷ ಹಾಕ್ಬೇಕತ್ತಂದ್ರೆ ಅಣ್ಣ ಆಯ್ತು ತೆಗಿಸಿಂದ ಬಂದೆ. ಸೊ ಗಾಡಿ ಸರ್ವಿಸು ಸ್ವಲ್ಪ ಬೆಸ್ಟ್ ಇತ್ತು. ಆಗಲೇ ಇಟ್ಟು ಹೊಡೆದ ಜಡ್ಗ ಹೊಡಿದ ಗಾಡಿ. ನಿಮ್ಗೆ ಇನ್ನೊಂದು ಹೇಳ್ಬೇಕ್ರಿ, ನಾ ಬೈಕ್ ಕೊಟ್ಟಿದ್ದವ್ರು ಬೆಳಗ್ಗೆ ಡಾಗಿ ಬೈ. ಸೊ ನಾವು ಬೆಳಗ್ಗೆ ಗಾಡಿ ಕೊಟ್ಟಿದ್ದೆ 10:30 ಕೊಟ್ಟೀನಿ ಗಾಡಿ. 10 ಗಂಟೆ 10:30 ಆಗಿತ್ತು ಅವಾಗ ಕೊಟ್ಟಿನಿ ಗಾಡಿ ಸರ್ವಿಸಿಂಗ್ ಮಾಡೋಕೆ. ಅವ್ರು ಕೊಟ್ಟಿದ್ದು ನನಗೆ 4:00 ವಾ ಅಂದನ. ಪಾಳೆಯರು 18 ಪಾಳೆ ಐತಿ ನೋಡಿದ್ರೆ. ಮತ್ತು ಎಷ್ಟು ಲೇಟ್ ರೀ. ಅಲ್ಲೇ ಒಂದು 3-4 ಸತ ಅಡ್ಯಾಡಿನ, ಹೆಚ್ಚು 3-4 ಸತ ಅಡ್ಯಾಡಿನಿ ಅಲ್ಲೇ ಒಳಗೆ. ಬೈ ಇನ್ನೊಂದು ಗಾಡಿ ಐತಿ, ಇನ್ನೊಂದು ಗಾಡಿ ಐತಿ. ಏನದು ಈ ರೇಂಜಿಗೆ ಅಪ್ಪೋ ಅಂದನ. ಸರ್ವಿಸಿಂಗ್ ಮಾಡ್ಸಕ್ಕಂದ್ರೆ ಇಲ್ಲಿ ಬಂದ್ರೆ ನೆಕ್ಸ್ಟ್ ಪಾಳೆ ಹಚ್ಬೇಕ್ರಿ. ಇಲ್ಲಿ ಬಿಜಾಪುರ ಬರ್ಬೇಕಾದ್ರೆ ಅಲ್ಲಿ ನಡುವೆ ಮಾಡ್ಕೊಡಂದ್ರೆ ಅವರೊಬ್ಬರು ಕಿರಿಕಿರಿ. ಹಿಂಗೆ ಪರ ಬಿಡ್ಬೇಕು ನಾವು. ಹೆಂಗೆ ಪರಬೇಕು ಹಿಂಗೆ ಪರಬೇಕು. ಹಿಂಗೆ ಆರಾಮ್ ಜಲ್ದಿನ ಕಿರಿಕಿರಿ ಇರಲ್ಲ, ವರ್ರ ಹೊಡ್ಬಿಡೋದು.